ಚಿಂತಾಮಣಿ ಸರ್ಕಾರಿ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲದೆ ವಿದ್ಯಾರ್ಥಿಗಳು ನರಕ ಯಾತನೆ ಅನುಭವಿಸುತ್ತಿದ್ದಾರೆ. ಸರಿಯಾದ ಊಟ, ಶುದ್ಧ ಕುಡಿಯುವ ನೀರು ಮತ್ತು ವಸತಿ ವ್ಯವಸ್ಥೆ ಇಲ್ಲದೆ ಕಂಗೆಟ್ಟ ವಿದ್ಯಾರ್ಥಿಗಳು ಇಂದು ಆಡಳಿತ ಮಂಡಳಿಯ ವಿರುದ್ಧ ತಮ್ಮ ಅಸಮಾಧಾನವನ್ನು ಹೊರಹಾಕಿರುವ ಘಟನೆ ಚಿಂತಾಮಣಿ ನಗರದ ಗಜಾನನ ವೃತ್ತದ ಬಳಿ ಎಚ್ಡಿಎಫ್ಸಿ ಬ್ಯಾಂಕ್ ಮುಂಭಾಗ ಇರುವ ಸರ್ಕಾರಿ ಪರಿಶಿಷ್ಟ ವರ್ಗಗಳ ಮೆಟ್ರಿಕ್ ನಂತರ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ಘಟನೆ ನಡೆದಿದೆ. ವಿದ್ಯಾರ್ಥಿಗಳಿಗೆ ನೀಡಲಾಗುತ್ತಿರುವ ಆಹಾರ ಅತ್ಯಂತ ಕಳಪೆಯಾಗಿದ್ದು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ ಎಂದು ವಿದ್ಯಾರ್ಥಿಗಳು ದೂರಿದ್ದಾರೆ. ಗ್ಯಾಸ್ ಸಮಸ್ಯೆನೂ ಇದೆ, ಫುಡ್ ಸಮಸ್ಯೆನೂ ಇದೆ ಸರ್. ಒಂದು ಊಟದಲ್ಲಿ ಉಪ್ಪಿರಲ್ಲ, ಗ್ಯಾಸ್ ಸಮಸ್ಯೆನೂ ಇದೆ. ಮಧ್ಯಾಹ್ನ ಊಟ ಮಾಡೋದಿಲ್ಲ, ನಮ್ಗೆ ಚಪಾತಿ ಭಾನುವಾರ ದಿವಸ ಚಪಾತಿ ಕೊಡೋದಿಲ್ಲ, ದೋಸೆ ದಿವಸ ದೋಸೆ ಕೊಡೋದಿಲ್ಲ. ಗ್ಯಾಸ್ ಸಮಸ್ಯೆ ಯಾರು ಹೇಳೋರು ಮ್ಯಾಮ್ ಏನು ಹೇಳ್ತಾರೆ? ಒಂದು 3 ದಿವಸ 4 ದಿವಸದಿಂದ ಓಡಾಡ್ತಾ ಇದ್ದೀವಿ, ಗ್ಯಾಸ್ ಸಿಗೋದೇ ಶಾರ್ಟೇಜ್ ಆಗ್ಬಿಟ್ಟಿದೆಯಪ್ಪ, ನಾವೇನು ಮಾಡೋದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ದಿನಕ್ಕೊಂದು ಗ್ಯಾಸ್ ಆಗೋಗುತ್ತೆ ಅಂತ ಹೇಳ್ತಾರೆ ಸರ್. ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲದೆ ವಿದ್ಯಾರ್ಥಿಗಳು ತೊಂದರೆ ಅನುಭವಿಸುತ್ತಿದ್ದಾರೆ. ವಾಟರ್ ಫಿಲ್ಟರ್ಗಳು ಸರಿಯಾಗಿ ಕೆಲಸ ಮಾಡುತ್ತಿಲ್ಲ. ಶೌಚಾಲಯಗಳು ದುಸ್ಥಿತಿಯಲ್ಲಿದ್ದು ಸರಿಯಾದ ನಿರ್ವಹಣೆ ಇಲ್ಲದೆ ಸಾಂಕ್ರಾಮಿಕ ರೋಗಗಳ ಭೀತಿ ಎದುರಾಗಿದೆ. ನಾವು ಓದಲಿಕ್ಕೆ ಇಲ್ಲಿಗೆ ಬಂದಿದ್ದೇವೆ, ಆದರೆ ಇಲ್ಲಿನ ಕನಿಷ್ಠ ಸೌಲಭ್ಯಗಳ ಕೊರತೆಯಿಂದಾಗಿ ನಮ್ಮ ಓದಿನ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ. ಸರ್ಕಾರ ಮತ್ತು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಈ ಸಮಸ್ಯೆಯನ್ನು ಪರಿಹರಿಸಬೇಕೆಂದು ಸಂಕಷ್ಟಕ್ಕೊಳಗಾದ ವಿದ್ಯಾರ್ಥಿಗಳು ಆಗ್ರಹಿಸಿದ್ದಾರೆ. ಬೆಳಗ್ಗೆ ಚೆನ್ನಾಗಿ ಮಾಡ್ತಾರೆ, ಮಧ್ಯಾಹ್ನ ಊಟನೇ ಕೊಡ್ತಾ ಇಲ್ಲ ಸರ್. ಒಂದು ವಾರ 2 ವಾರದಿಂದ ಅಂತ ಹೇಳ್ತಾರೆ. ಇಂಪ್ರೂವ್ ಅಂತೂ ಆಗಲ್ಲ. ಇದು ಪ್ರತಿನಿತ್ಯ ಸುಮಾರು ಸತಿ ಕಂಪ್ಲೇಂಟ್ ಮಾಡಿದ್ವಿ ವಾರ್ಡನಿಗೆ. ಬೆಳಿಗ್ಗೆ ಹೊತ್ತು ತಿನ್ನಕ್ಕಾಗಲ್ಲ, ಆ ಥರ ಮಾಡಾಕ್ತಾರೆ. ಊಟ ಹೇಗಿರುತ್ತೆ? ರುಚಿ ಇಲ್ಲ, ಚೆನ್ನಾಗಿರಲ್ಲ. ಟಿಫನ್ಸ್ ಅಂತೂ ತುಂಬ ಕೆಟ್ಟದಾಗಿ ಮಾಡ್ತಾರೆ. ಸಪ್ಪೆ ಅಂದರೆ ಸಪ್ಪೆ, ಉಪ್ಪು ಇರಲ್ಲ, ಖಾರ ಇಲ್ಲ, ಅದರಲ್ಲಿ ಆ ಥರ ಮಾಡಕ್ಕೆ ಕೇಳಿದ್ರೆ ಚಟ್ನಿ ಮಾಡ್ತೀವಲ್ಲ ಅಂತ. ಚಟ್ನಿ ಈಗ ಮಧ್ಯಾಹ್ನಕ್ಕೆ ಬಾಕ್ಸಿಗೆ ತಗೊಂಡು ಹೋಗೋಕ್ಕಾಗಲ್ಲ, ಅಳಿಸೋಗಿರುತ್ತೆ ಬಿಸಿಲಿಗೆ. ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ಈ ಕೂಡಲೇ ಸರ್ಕಾರವು ಎಚ್ಚೆತ್ತುಕೊಂಡು ವಿದ್ಯಾರ್ಥಿ ನಿಲಯದ ಸ್ಥಿತಿಗತಿಗಳನ್ನು ಸುಧಾರಿಸಬೇಕಿದೆ. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ.